ಮಂಡ್ಯ ಗೌಡನ, ಆಂಧ್ರ ರೆಡ್ಡಿನ, ತಮಿಳ್ ದೇವನ, ಮುಂಬೈ ಸಾಹಿಬ್ನ, ಇಲ್ಲ ಮಂಗಳೂರು ಭಟ್ನ, ಯಾರವನ? ನೋಡ್ರಿ, ಫುಲ್ಲು ಸೈಕಾಗಿದೆ. ಬ್ಯಾಕ್ ಟು ಬೆಂಗಳೂರು ವೆದರ್. ಶುಭೋದಯ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇನ್ನೊಂದು ಚಿಕ್ಕ ವ್ಲಾಗ್ಗೆ ಸ್ವಾಗತ, ಸುಸ್ವಾಗತ. ನಮ್ಮದು ಮೆಗಾ ರೈಡ್ ಎಲ್ಲ ಮುಗೀತು. ಮೆಗಾ ರೈಡ್ ಮುಗಿದ ತಕ್ಷಣ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಂತ ಆಸೆ. ಯಾಕಂದರೆ ಪ್ರತಿಯೊಂದು ರೈಡು ನಾನು ಯಾವುದೇ ಒಂದು ಯಾವ್ದಾರು ಒಂದು ನನ್ನ ಸ್ವಂತವಾಗಿ ಯಾವ್ದಾರು ಒಂದು ಮೆಗಾ ರೈಡ್ಗಳನ್ನ ಮಾಡ್ತೀನಲ್ಲ, ಅಂಥ ಸಮಯದಲ್ಲಿ ನಾನು ಫಸ್ಟು ಹೋಗಿ ಬರ್ತೀನಿ, ಇಲ್ಲಾಂದರೆ ಆ ರೈಡ್ ಮುಗ್ದಿದ ತಕ್ಷಣ ಹೋಗಿ ಬರ್ತೀನಿ. ಈಗ ರೈಡ್ ಮುಗ್ದಿದೆ ನಮ್ಮದು, ಯಾವುದೋ ಒಂದು ಅಡ್ಡಿ ಏನು ಇಲ್ದಿರ ಸಂಪೂರ್ಣವಾಗಿ ಮುಗಿಸಿದ್ದೀವಿ. ಸೊ ಅದೇ ಖುಷಿಲಿ ನಾನಿವಾಗ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ನಿನ್ನೆ ನಿನ್ನೆ ಬೆಳಿಗ್ಗೆ 1 ಗಂಟೆ ಹಂಗೆ ಬಂದ್ವಿ. ನಿನ್ನೆ ಬೆಳಗ್ಗೆ 1 ಗಂಟೆ ಹಂಗೆ ರೀಚ್ ಆದ್ವಿ. ಇಲ್ಲ ಮನೆಗೆ ರೀಚ್ ಆಗಿ ಮತ್ತೆ ಮಲ್ಕೊಂಡು ಮಾಡಿ ಎದ್ದು ಇವತ್ತು ಫಿಕ್ಸ್ ಮಾಡಿಕೊಂಡೆ. ಬೆಂಗಳೂರು ವೆದರ್ ಏನು ಚಳಿ ಇದೆ ಅಂದರೆ ಗುರು, ಕೈಗಳೆಲ್ಲ ಫುಲ್ ಫ್ರೀಸ್ ಆಗೋಯ್ತು. ಹಂಗೆ ಇಲ್ಲೇ ಮೈಸೂರಿಗೆ ಹೊರಟಿರೋದ್ರಿಂದ ಗೇರ್ಸ್ಗಳೇನು ಹಾಕಿಲ್ಲ. ದೇವಸ್ಥಾನಕ್ಕೆ ಹೋಗೋದು ಅಲ್ಲೆಲ್ಲ ಮತ್ತೆ ಬಿಚ್ಚಿ ಒಂದು ಕಡೆ ಇಡೋದು ಅಂದರೆ ಒಂಥರ ಹಿಂಸೆ ಆಗಿಬಿಡುತ್ತೆ. ಅದಕ್ಕೆ ಗೇರ್ಸ್ಗಳನ್ನ ಹಾಕ್ಕೊಂಡಿಲ್ಲ, ನಾರ್ಮಲಾಗಿ ಹೋಗ್ತಾ ಇದ್ದೀನಿ. ಈಗ ಬಿಡದಿಯಲ್ಲಿದ್ದೀನಿ. ತಿಂಡಿ ಸದ್ಯಕ್ಕೆ ಮಾಡಲ್ಲ, ಮೈಸೂರಿಗೆ ಹೋಗಿ ಮುಟ್ಟೋ ತನಕ, ದರ್ಶನ ಎಲ್ಲ ಆಗೋ ತನಕ ತಿಂಡಿ ತಿನ್ನಲ್ಲ. ಸೊ ನೋಡೋಣ ಹಂಗೆ ಮುಂದೆ. ಎಕ್ಸ್ಪಲ್ಸು, ಕಪಲ್ಸು, ಬೆಂಕಿ ಎದುರುಗಳು ಒಳ್ಳೆ ಸಾಂಗ್ಗಳು ಹಾಕ್ಕೊಂಡು ಹೋಗೋಣ. ಬೆಳಿಗ್ಗೆ ಯಾವ್ದು ಆಗ್ತಿದಂಗೆ ಗೆಳತಿ ಅಂತೆ. ಇವಾಗ ಬಿಡ್ದಿಲಿದ್ದೀವಿ ಅಂದರೆ 2 ಫೇಮಸ್ ವಿಷಯಗಳಿದೆ. ಒಂದು ಬಿಸಿ ಬಿಸಿ ತಟ್ಟೆ ಇಡ್ಲಿ, ಮೇಲ್ಗಡೆ ಬೆಣ್ಣೆ ಹಾಕಿ ಸಖತ್ತಾಗಿ ಕೊಡ್ತಾರೆ. ಗುರು ತಟ್ಟೆ ಇಡ್ಲಿ ಅಂತ ಇಲ್ಲೇ ಮುಂದೆ ಕಾಣಿಸೋದು ನಿಮಗೆ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಹೋಟೆಲ್ ಗುರು. ಇಲ್ಲಿ ಸಖತ್ತಾಗಿರುತ್ತೆ ತಿಂಡಿಗಳು. ಇಲ್ಲಿ ಬರ್ಬೋದು, ಯಾವ ಬೇಕಾದ್ರೂ ಬಂದು ಮಾಡ್ಬೋದು. ದುಡ್ಡು ಕೊಡ್ತೀನಿ ಅಷ್ಟೇ, ಬೇರೆ ಏನಿಲ್ಲ. ಕೈಗಳು ತಣ್ಣಗಾಗಿರೋದಕ್ಕೆ ಸ್ವಲ್ಪ ಹೊತ್ತು ಅಂಡು ಕೆಳಗಡೆ ಇಟ್ಕೊಂಡು ಓಡಿಸೋಣ ಅನಿಸ್ತಾ ಇದೆ. ಅಲ್ಲೇ ಜಾಸ್ತಿ ಹೀಟ್ ಇರೋದು ಗುರು, ಅದಕ್ಕೇನೆ ಬೆಚ್ಚಗಿರುತ್ತೆ ಅಂದ್ಬಿಟ್ಟು ಅಲ್ಲಿ ಇಟ್ಕೊಳ್ಳೋಣ ಅಂತ. ಸೊ ಹೇಳ್ತಿದ್ನಲ್ಲ, 2 ಮುಖ್ಯವಾದ ವಿಷಯಗಳು ಇಲ್ಲಿ ಬಿಡ್ದಿಲ್ಲಿರೋದು ಅಂದರೆ, ಒಂದು ಬಂದು ಬಿಸಿ ಬಿಸಿ ತಟ್ಟೆ ಇಡ್ಲಿ ಆದರೆ, ಇನ್ನೊಂದು ದಾರಿ ತೋರಿಸ್ತೀನಿ. ಆ ದಾರಿ ಯಾರಿಗಾರು ಗೊತ್ತಾದರೆ ಏನು ಫೇಮಸ್ಸು ಅಂತ ನೀವೇ ಹೇಳಿ. ಇಲ್ಲೇ ಮುಂದೆ ಬಂತು ದಾರಿ, ಇಲ್ಲಿ ಲೆಫ್ಟ್ ತೊಗೊಂಡ್ರೆ ಅಲ್ಲಿಗೆ ಹೋಗ್ತೀವಿ ಅಷ್ಟೇ. ಸಾಂಗ್ ಎಲ್ಲ ಹಾಕಿದ್ರೆ ಯೂಟ್ಯೂಬಲ್ಲಿ ಕಾಪಿ ರೈಟ್ಸ್ ಹಾಕೊಂಡು ಗುಂಬಿಡ್ತಾರೆ. ಆದರೂ ಪರವಾಗಿಲ್ಲ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹೊಡಿಯೋಣ. ಇದೇ ಜಾಗ, ಈ ಕಡೆಗೆ ಹೋದರೆ ಹೋಗ್ತೀರ ಅಲ್ಲಿಗೆ. ಯಾವುದು ಅಂತ ಗೊತ್ತಾದರೆ ಕಮೆಂಟ್ ಮಾಡಿ. ಹಿಂಗೆ ಹೋಗ್ತಾ ಹೋಗ್ತಾ ಮುಂದೆ ಸಿಗೋಣ. ಬಂದು ನಾನು ರಾಮನಗರ ಹತ್ರ ಇದ್ದೀನಿ, ಪಟ್ಟಣ ಹತ್ರ ಇದ್ದೀನಿ. ಇಲ್ಲೇನು ಗುರು ಕೊರಿತಾ ಇರೋದು, ಸೈಕ ಕೊರಿತಾ ಇದೆ ಮಾತ್ರ. ಅಂದರೆ ಈ ಪವರ್ ಸಾಕೆಟಲ್ಲಿ ಅಷ್ಟೊಂದು ಪವರ್ ಬರಲ್ಲ ಗೋಪುರಕ್ಕೆ ಕೊಡೋ ಅಷ್ಟು. ಆದಷ್ಟು ಕವರ್ ಮಾಡಿದ್ದೀವಿ ತುಂಬ ಜಾಗಗಳನ್ನ. ತುಂಬ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು. ಆ ಎಕ್ಸ್ಪೀರಿಯೆನ್ಸ್ ಯಾವ್ಯಾವ ಥರದಲ್ಲಿ ಆಯಿತು ಅಂದರೆ, ಒಂದು ಮೆಗಾ ರೈಡಲ್ಲಿ ಕೆಲವೊಂದು ನಿಜಾಂಶಗಳು ಗೊತ್ತಾಯಿತು. ನಾನು ಆ ನಿಜಾಂಶನ ಚಾಮುಂಡಿ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ ಗಾಡೀಲಿ, ಆವಾಗ ಹೇಳ್ತೀನಿ ಏನಿದೆ ಅಂತ. ಈಗ ಮೆಗಾ ರೈಡಲ್ಲಿ ಆಗಿದ್ದ ಇನ್ಸಿಡೆಂಟ್ಗಳನ್ನ ಹೇಳ್ತೀನಿ. ನಮಗೆ ತುಂಬ ಜನ ಹೆಲ್ಪ್ ಮಾಡಿದ್ರು.
ನಮಗಿಲ್ಲಿ ಫ್ಲ್ಯಾಗ್ ಆಫ್ ಮಾಡೋದ್ರಿಂದ ನಮ್ಮ ರೈಡ್ಗೆ ಚಾಲನೆ ಕೊಡೋಕ್ಕೆ ಬಂದಿದ್ದಂಥ ಸ್ನೇಹಿತರಿಗೆ ಎಲ್ಲರಿಗೂ ತುಂಬ 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 ಥ್ಯಾಂಕ್ಸು. ಪ್ರತಿಯೊಬ್ಬರು ನಿಮ್ಮ ವಿಶಸ್ಗಳು ನಮಗೆ ಒಳ್ಳೆ ಆಶೀರ್ವಾದದ ಥರನೇ ಇತ್ತು. ಎಲ್ಲೂ ಏನೂ ಒಂದು ಅಡಚಣೆ ಆಗಲಿಲ್ಲ. ನಮಗೆ ಸಂಪೂರ್ಣವಾಗಿ ಮುಗಿಸಿದ್ದೀವಿ, ಯಾವುದೂ ಒಂದು ಅಡಚಣೆ ಇಲ್ಲದೆ. ಇಷ್ಟು ಹೇಳ್ತಾ ಮತ್ತೆ ಕೆಲವೊಂದು ಅಂದರೆ ನಾನು ಏನಕ್ಕೋಸ್ಕರ ನಿನ್ನೆಯಿಂದನೇ ಇಲ್ಲ ರೈಡಲ್ಲಿ ಇದ್ದಾಗಲೇ ನಾನು ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದಾಗಿತ್ತು, ಆದರೆ ಮಾಡಲಿಲ್ಲ. ಎಲ್ಲ ಸೆಟಲ್ಡ್ ಆಗಿ ಕುತ್ಕೊಂಡು ಪ್ರತಿಯೊಂದು ಯಾವ್ದಾವ್ದು ಮುಖ್ಯ ಅಂಶಗಳಿವೆ. ಯಾಕಂದರೆ ನಾವು ಕೆಲವೊಂದು ಕಪಿ ಚೇಷ್ಟೆಗಳು ಮಾಡಿದ್ದೀವಿ ರೋಡಲ್ಲಿ ಹೋಗ್ತಾ. ಸ್ವಲ್ಪ ಮನೋರಂಜನೆ ಎಂಟರ್ಟೈನ್ಮೆಂಟ್ ಇರಲಿ ಅಂದ್ಬಿಟ್ಟು ಸ್ವಲ್ಪ ಕೋತಿ ಚೇಷ್ಟೆಗಳನ್ನೆಲ್ಲ ಮಾಡ್ಕೊಂಡು ಹೋಗಿದ್ದೀವಿ. ಅದನ್ನೆಲ್ಲ ಕಟ್ ಮಾಡಿ ನಾವು ಏನು ಎಕ್ಸ್ಪೀರಿಯೆನ್ಸ್ ಆಯಿತು ನಮಗೆ ಆ ಥರದ್ದನ್ನು ಮಾತ್ರ ನಾವು ಮೆಗಾ ರೈಡಲ್ಲಿ ಒಂದು ವೀಡಿಯೋದಲ್ಲಿ ನಿಮಗೆ ತಲುಪಿಸೋಣ ಅನ್ನೋದೊಂದು ಇಷ್ಟ. ಸೊ ಹಂಗಾಗಿ ಎಡಿಟ್ ಎಲ್ಲ ನಿನ್ನೆನೇ ಶುರು ಹಚ್ಕೊಂಡು ಒಂದು ವ್ಲಾಗ್ ಕೂಡ ಹಾಕ್ಬಿಡ್ಬೋದಾಗಿತ್ತು, ಬಟ್ ಹಾಕಿಲ್ಲ. ಯಾಕೆ ಅಂದರೆ ಫಸ್ಟು ಚಾಮುಂಡಿ ಬೆಟ್ಟ ಹೋಗೋಣ, ಚಾಮುಂಡಿ ಬೆಟ್ಟ ಹೋಗಿ ಚಾಮುಂಡಿ ಬೆಟ್ಟದಿಂದ ಬರ್ತಾ ಹಾಗೆ ವ್ಲಾಗ್ಗಳನ್ನು ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತ. ಇಷ್ಟೇ ಕಂಡುಬಿಡೋಕ್ಕಂತೂ ಆಗ್ತಾಯಿಲ್ಲ. ನಿಮ್ಗೇನಾದ್ರು ವ್ಯೂ ಕಾಣಿಸಿದ್ರೆ ನೋಡಿ, ತುಂಬ ಸ್ಟ್ರೈಕಾಗಿದೆ. ಸಕಲ ಕಾಣಿಸ್ತದೆ ಮಾತ್ರ ಸೂರ್ಯ ಉದಯ. ಈಗ ಮೈಸೂರಿಗೆ ಎಂಟ್ರಿ ಆಗಿದ್ದೀವಿ ಆಗಿದ್ದೀನಿ. ಇಲ್ಲಿಂದ ಚಾಮುಂಡಿ ಬೆಟ್ಟ. ಸೊ ಚಾಮುಂಡಿ ಬೆಟ್ಟದ ದಾರಿ ಸ್ಟಾರ್ಟ್ ಆಗಿದೆ. ಅಂದರೆ ಇಲ್ಲಿ ಕಟ್ಟೆ ಹತ್ರ ಹೋಗ್ಬೇಕು, ಕಟ್ಟೆಯಿಂದ ರೈಟ್ ತೊಗೊಂಡು ಮೇಲಕ್ಕೆ ಹತ್ಬೇಕು. ಬರ್ತಾ ಇಲ್ಲಿ ನಾಷ್ಟ ಮಾಡ್ಕೊಳ್ಳೋಣ, ಇಲ್ಲೇ ಕೆಳಗಡೆ ಮಾಡೋಣ. ಅಲ್ಲಿ ಮೇಲ್ಗಡೆ ಮಾಡಿದ್ರೆ ಚೆನ್ನಾಗಿರೋಲ್ಲ, ಅಷ್ಟಾಗಿ ಟೇಸ್ಟ್ ಎಲ್ಲ ಏನು ಚೆನ್ನಾಗಿರೋಲ್ಲ. ಹಂಗಾಗಿ ಇಲ್ಲಿ ಕೆಳಗಡೆ ಇಳಿತಾ ಇದೇ ರೂಟಲ್ಲಿ ಇಳ್ಕೊಂಡು ಇಲ್ಲಿ ನಾಷ್ಟ ಮಾಡಿಕೊಂಡು ಹೋಗೋಣ ಅಂತ. ಸೊ ಇನ್ನೊಂದು ಮುಖ್ಯವಾದ ವಿಷಯಗಳನ್ನ ಹೇಳ್ತಾ ಹೋಗ್ತೀನಿ. ಇಲ್ಲಿ ನನ್ನ ಲೈಫಲ್ಲಾಗಿರೋ ಮುಖ್ಯವಾದ ವಿಷಯಗಳೇ. ನಾನು ಒಂಚೂರು ಸ್ಪೀಡ್ ಮಾಡ. ಚಾಮುಂಡಿ ಬೆಟ್ಟ ನೋಡ್ರಿ ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ನಾನು ಏನಕ್ಕೆ ಚಾಮುಂಡಿ ಬೆಟ್ಟಕ್ಕೆ ತುಂಬ ಇಷ್ಟಪಡ್ತೀನಿ ಬರೋಕ್ಕೆ ಅನ್ನೋದಾದರೆ, ಲೈಫಲ್ಲಿ ತುಂಬಾ ಆಗಿದೆ. ಅಂದರೆ ತುಂಬ ಥರ ಎಕ್ಸ್ಪೀರಿಯೆನ್ಸ್ಗಳೆಲ್ಲ ಆಗಿದೆ ನನಗೆ. ಹೆಂಗೆ ಅಂದರೆ ಇವಾಗ ನಾನಿಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಬರ್ತೀನಿ ಅನ್ನೋದಾದರೆ, ಬರೋಕ್ಕಿಂತ ಮುಂಚೆ ಬಂದಾದಮೇಲೆ ಕರೆಕ್ಟಾಗಿ ಒಂದು 10-15 ದಿವಸ ಗ್ಯಾಪಲ್ಲೇ ಹೊಸದಾಗಿ ಯಾರು ವ್ಯಕ್ತಿಗಳು ನನ್ನ ಲೈಫಲ್ಲಿ ಬಂದಿದ್ರೆ ಅಲ್ಲಿ ರಿಯಾಲಿಟಿ ಗೊತ್ತಾಗ್ಬಿಡುತ್ತೆ. ಅವರೇನು ನನ್ನ ಜೊತೆ ಇರ್ತಾರಾ ಇರಲ್ವಾ, ಇಲ್ಲ ನನಗೆ ಬ್ಯಾಕಲ್ಲಿ ಹೊಡೆದ್ಬಿಟ್ಟು ಹೋಗ್ಬಿಡ್ತಾರಾ ಅಂದ್ಬಿಟ್ಟು ಎಲ್ಲ ಒಂಥರ ರಿಯಾಲಿಟಿ ಗೊತ್ತಾಗುತ್ತೆ. ಅದರಲ್ಲಿ ತುಂಬಾ ಎಕ್ಸ್ಪೀರಿಯೆನ್ಸ್ ಆಗಿದೆ. ಜೊತೆಗೆ ಬಂದಿದ್ದರು ಕೆಲವೊಬ್ಬರು ಚಾಮುಂಡಿ ಬೆಟ್ಟಕ್ಕೆ ಬಂದವರು ಯಾರು ಇವಾಗ ಜೊತೆಗಿಲ್ಲ. ಯಾಕಂದರೆ ಅವರು ಹಿಂದುಗಡೆ ಡಬಲ್ ಗೇಮ್ ಮಾಡೋ ಕಳ್ಳನ ಮಕ್ಕಳು ಅಂದ್ಬಿಟ್ಟು ಗೊತ್ತಾಗಿದೆ. ಸೊ ನಮ್ಮ ಈ ಒಂದು ಮೆಗಾ ರೈಡಲ್ಲೂ ಅಷ್ಟೇ ಹೋಗೋಕ್ಕಿಂತ ಮುಂಚೆ ಕೆಲವೊಬ್ಬರು ಹೊಸ ವ್ಯಕ್ತಿಗಳೆಲ್ಲ ಲೈಫಲ್ಲಿ ಎಂಟ್ರಿ ಆಗಿದ್ದರು. ಒಂದು 5-6 ತಿಂಗಳಾಗ್ಬಿಟ್ಟಿತ್ತು ಇವರು ನಾನು ಚಾಮುಂಡಿ ಬೆಟ್ಟಕ್ಕೆ ಬಂದು. ಸೊ ಬಂದಿದ್ದೆ ಒಳಗಡೆ ದರ್ಶನಕ್ಕೆ ಹೋಗೋಕ್ಕಾಗಿರಲಿಲ್ಲ. 1-2 ಸತಿ ಬಂದಿದ್ದೀನಿ. ಆದರೆ ಆ ವ್ಯಕ್ತಿಗಳನ್ನ ನಾನು ಓಕೆ ಅವರು ಜೊತೆಗಿರ್ತಾರೆ ಅಂದ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಬಂದಿರೋ ವ್ಯಕ್ತಿಗಳು ಯಾರೂ ಇಲ್ಲ. ಹಂಗಾಗಿ ಯಾಕೆ ಇಷ್ಟೊಂದು ಇಷ್ಟಪಡ್ತೀನಿ ಅನ್ನೋದಾದರೆ, ಯಾಕೆ ಇಷ್ಟೊಂದು ಇಷ್ಟಪಡ್ತೀನಿ ಚಾಮುಂಡಿ ಬೆಟ್ಟಕ್ಕೆ ಬರೋದು ಅನ್ನೋದಾದರೆ, ತಾಯಿ ಯಾವತ್ತಿದ್ರು ಚಾಮುಂಡೇಶ್ವರಿ ಕಾಪಾಡ್ತಾನೇ ಇದ್ದಾಳೆ ಒಂದಲ್ಲ ಒಂದು ಥರದಲ್ಲೂ. ಆ ವ್ಯಕ್ತಿಗಳು ಉಳ್ಕೋತಾರೋ ಇಲ್ವೋ ನನ್ನ ಲೈಫಲ್ಲಿ ಕೆಲವೊಂದು ಸೀರಿಯಸ್ ಆಗಿರೋ ವಿಷಯಗಳು ಇದೆ, ಕೆಲವೊಂದು ಡಮ್ಮಿ ವಿಷಯಗಳು ಇದೆ. ಪ್ರತಿಯೊಂದೂ ರಿಯಾಲಿಟಿ ಗೊತ್ತಾಗ್ಬಿಡುತ್ತೆ. ಯಾರ್ಯಾರು ಹೆಂಗೆ
ಇರ್ತಾರ ಹೋಗ್ತಾರ, ಪ್ರತಿಯೊಂದೂ ತಾಯಿ ಉತ್ತರ ಕೊಟ್ಟೇ ಬಿಡ್ತಾಳೆ. ಸೊ ಅದಕ್ಕೋಸ್ಕರ ನನಗೆ ತುಂಬ ಒಂಥರ ಇಷ್ಟ ಬರೋಕ್ಕೆ. ಏನಾದ್ರು ಒಂದು ಹೊಸದಾಗಿ ಏನಾದ್ರು ಮಾಡ್ತಾಯಿದ್ದೀನಿ, ಇಲ್ಲಾಂದರೆ ಹೊಸದೇನಾದ್ರು ಆಗ್ತಾಯಿದೆ, ಯಾರು ವ್ಯಕ್ತಿಗಳು ಬಂದಿದ್ದಾರೆ ಲೈಫಲ್ಲಿ, ಬಂದಿದ್ರು ಸರಿ, ಹೊಸದಾಗಿ ಬರ್ತಾ ಇದ್ದಾರೆ, ಜೊತೆಗಿರ್ತಾರ, ಇಲ್ಲ ಬ್ಯಾಕಲ್ಲಿ ಊಟ ಹೊಡೆದೋಗ್ತಾರ, ಪ್ರತಿಯೊಂದೂ ಇಲ್ಲಿ ಬಂದು ಹೋಗ್ತಿದ್ದಂಗೆ ಇಲ್ಲ ಬರೋಕ್ಕಿಂತ ಮುಂಚೆನೇ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಚಾಮುಂಡಿ ಬೆಟ್ಟಕ್ಕೆ ಬರೋಕ್ಕೆ ತುಂಬ ಇಷ್ಟಪಡೋದು.